ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ 29ನೇ ಕಂತಿನ ಹಣದ ಬಗ್ಗೆ ಕೆಲವೊಂದಷ್ಟು ವಿಡಿಯೋಗಳು ಬರ್ತಾ ಇದಾವೆ. ಹಣ ರಿಲೀಸ್ ಆಗಿದೆ ಅಂತ ಹೇಳಿ ಜನ ಕನ್ಫ್ಯೂಷನ್ಸ್ ನ ಮಾಡ್ಕೊಂತಾ ಇದ್ದಾರೆ. ನಿಜವಾಗ್ಲೂ 29ನೇ ಕಂತಿನ ಹಣ ರಿಲೀಸ್ ಆಗಿದ್ಯಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ. ಮತ್ತೆ 28ನೇ ಕಂತಿನ ಹಣನು ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಚಾನಲ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ ಹೋಗ್ಬೇಡಿ. ಈಗ ನಾವು ಮೊನ್ನೆಯಿಂದನೂ 28 ಕಂತಿನ ಹಣ ಬರ್ತಾ ಇದೆ, 28ನೇ ಕಂತಿನ ಹಣ ಬರ್ತಾ ಇದೆ, ದಯವಿಟ್ಟು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಮಾಡ್ಕೋತಾನೆ ಬರ್ತಾ ಇದ್ದೀನಿ. ಅಂಡ್ ಸುಮಾರು ಜನಕ್ಕೆ ಈಗಾಗ್ಲೇ 28ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ನಾನು ಹೇಳ್ತಾ ಇರುವಂತದ್ದು 28ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ನಮ್ಮ ಖಾತೆಗಳಿಗೆ ಬರ್ಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಹೇಳಿದ ತಕ್ಷಣ ನಾವ್ ವಿಡಿಯೋ ಮಾಡಿದ ತಕ್ಷಣ ಹಾಕ್ಬಿಡ್ತಾರೆ, ಎಲ್ಲಾರ್ಗೂ ಬಂದ್ಬಿಡುತ್ತೆ ಅಂತ ಏನಿಲ್ಲ. ಅದನ್ನ 4 ಭಾಗಗಳಾಗಿ ಅಮೌಂಟ್ ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತದ್ದು. ಸೊ ಹಾಗಾಗಿ ಒಂದು ಜಿಲ್ಲೆಗೆ ಆದ್ಮೇಲೆ ಮತ್ತೊಂದು ಜಿಲ್ಲೆಗೆ ಮತ್ತೊಂದಷ್ಟು ಭಾಗಗಳನ್ನ ಮಾಡ್ಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತ ಕೆಲ್ಸನ ಗೌರ್ಮೆಂಟ್ ಮಾಡುತ್ತೆ. ಬಟ್ ತಾಳ್ಮೆಯಿಂದ ಕಾಯ್ಬೇಕು. ಯಾಕಂದ್ರೆ ಏಪ್ರಿಲ್ ತಿಂಗಳು ಇವಾಗಿನ್ನೂ ಶುರುವಾಗಿದೆ. ಇದು ನಿಮ್ಗೆ ಇನ್ನೂ ಮುಂದಕ್ಕೆ ಹೋಗ್ಬೇಕು, ಇನ್ನೂ ಮುಂದೆ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ, ಇವಾಗಿನ್ನೂ ಬಿಗಿನಿಂಗ್ ಅಲ್ಲಿ ಇದೀವಿ ನಾವು. ಸೊ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂಡ್ ಇನ್ನೂ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದಾರೆ, 27ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. 27ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡಿನ ಪರಿಸ್ಥಿತಿನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಟೈಮು ನಾವು ಹೇಳಿದಾಗ, ಕಳೆದ ಒಂದು 5-6 ತಿಂಗಳ ಹಿಂದೆ ಮಾತಾಡಿದಾಗ 19ನೇ ಕಂತಿನ ಹಣದಿಂದ ತುಂಬಾ ಜನಕ್ಕೆ ತೊಂದರೆ ಆಗಿತ್ತು. 19ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಎಲ್ಲಾರ್ಗುನು ಏನು ಓಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರಿವಾಗ್ತಿತ್ತು. ಅಂಡ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ 19ನೇ ಕಂತಿನ ಹಣದಿಂದ ತೊಂದರೆ ಆಗಕ್ ಶುರುವಾಯ್ತು. ಅಂಡ್ ಈ ಬಾರಿನೂ ಅಷ್ಟೇನೆ 19ರಿಂದ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಕೊಟ್ರು, ಮಧ್ಯದಲ್ಲಿ ಏನೇ ತೊಂದರೆ ಆಗ್ಲಿಲ್ಲ. ಇದಾದ್ಮೇಲೆ ಮತ್ತೆ 27ನೇ ಕಂತಿನ ಹಣದಿಂದ ನಿಮ್ಗಳಿಗೆ ತೊಂದರೆ ಶುರುವಾಗಿರುವಂತದ್ದು. ಸುಮಾರು ಜನಕ್ಕೆ 27ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ರೇಷನ್ ಕಾರ್ಡಿನ ಪರಿಸ್ಥಿತಿನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ 27ನೇ ಕಂತಿನ ಹಣದಿಂದ ನಿಮ್ಗೆ ಹಣ ಬಂದಿರೋದಿಲ್ಲ, ಕ್ಯಾನ್ಸಲೇಷನ್ ಮಾಡಿರ್ತಾರೆ. ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಗಲ್ಲ. ನೀವು ದಯವಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಮ್ಮೆ ಭೇಟಿ ನೀಡಿ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಇದು 27 ಒಂದು ಸೊಲ್ಯೂಷನ್. 28 ಬರ್ತಾ ಇದೆ, ಆರಾಮಾಗಿ ಬರುತ್ತೆ, ತಲೆ ಕೆಡ್ಸ್ಕೊಬೇಡ್ರಿ. ಏಪ್ರಿಲ್ ತಿಂಗಳು ಪೂರ್ತಿ ನಿಮ್ಗೆ ಹಣ ಬರುತ್ತೆ. ಇದ್ರ ಜೊತೆಗೆ ಈಗ ಒಂದು ವಿಚಾರದ ಬಗ್ಗೆ ಗಾಸಿಪ್ ನಡೀತಾ ಇದೆ. ಏನಪ್ಪಾ, 28ನೇ ಕಂತಿನ ಹಣ ರಿಲೀಸ್ ಮಾಡ್ಬಿಟ್ಟಿದಾರಂತೆ, ತುಂಬಾ ಜನರ ಖಾತೆಗೆ ಅಮೌಂಟ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇದು ಶುದ್ಧ ಸುಳ್ಳಿನ ಮಾಹಿತಿ. ಯಾಕೆ ಅಂದ್ರೆ ಅಫಿಷಿಯಲ್ ಆಗಿ ಗವರ್ಮೆಂಟ್ ಆಫೀಸರ್ಸ್ ಗಳಾಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ 28ನೇ ಕಂತಿನ ಹಣದ ಬಗ್ಗೆ ಇನ್ನೂ ಸಮೇತ ಎಲ್ಲೂನು ಮೀಡಿಯಾಗಳ ಮುಂದೆ ಆಗ್ಲಿ ಅಥವಾ ಟ್ವೀಟ್ ಮಾಡೋದಾಗಿರ್ಲಿ ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹಾಕೋದಾಗಿರ್ಲಿ ಎಲ್ಲೂ ಸಮೇತ ಅಥವಾ ಮೀಡಿಯಾಗಳ ಮುಂದೆ ಎಲ್ಲೂನು ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಏನ್ ಹೇಳಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ 27 ಕಂತು, 28 ಕಂತು ಮಾತ್ರ ನಾವು ಕೊಡ್ತೀವಿ. 29ನೇ ಕಂತಿನ ಹಣದ ಬಗ್ಗೆ ನಾವು ಸದ್ಯಕ್ಕೆ ಮಾಹಿತಿನ ಹೇಳಿಲ್ಲ ಅಥವಾ ಕೊಟ್ಟಿಲ್ಲ. ಸೊ ಯಾರೆಲ್ಲ ಗಾಸಿಪ್ ನ ಮಾಡ್ತಾ ಇದ್ದಾರೆ, 29ನೇ ಕಂತಿನ ಹಣನು ರಿಲೀಸ್ ಮಾಡಿಬಿಟ್ಟಿದ್ದಾರೆ, ಈ ಕಡೆ 28 ಬಂದಿಲ್ಲ, ಆ ಕಡೆ 27 ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕನ್ಫ್ಯೂಷನ್ಸ್ ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಪ್ಲೀಸ್ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಕೇವಲ 28 ರಿಲೀಸ್ ಆಗಿರೋದು, 29 ರಿಲೀಸ್ ಆಗಿಲ್ಲ. 29 ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಗಾಸಿಪ್ ಮಾಡ್ತಾ ಇರುವಂತದ್ದು. ಇದಕ್ಕೆ ಕಿವಿ ಕೊಡಬೇಡಿ. ಯಾಕಂದ್ರೆ 29ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾಗಿರಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಗಳು ಬಂದಿಲ್ಲ. ಅಂಡ್ ಯಾವ ಜಿಲ್ಲೆಗೂ ಅಮೌಂಟ್ ಜಮಾ ಆಗಿಲ್ಲ. ಅದ್ ಹೆಂಗ್ರಿ ಕೊಟ್ಬಿಡ್ತಾರೆ, 28 ಇವಾಗ ಮೊನ್ನೆ ರಿಲೀಸ್ ಮಾಡಿದ್ರು. ಯುಗಾದಿ ಹಬ್ಬಕ್ಕೆ ರಿಲೀಸ್ ಮಾಡ್ಬೇಕಾಗಿದ್ದೀನ ಇಷ್ಟು ದಿನ ತಡ ಮಾಡಿ 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 ಇವಾಗ ಇಲ್ಲಿಗೆ ಬಂದಿದ್ದಾರೆ. ಅದಂಗ್ ನಿಮ್ಗೆ ಸಡನ್ ಆಗಿ 29 ರಿಲೀಸ್ ಮಾಡ್ಬಿಡ್ತಾರೆ. ದಯವಿಟ್ಟು ಅದನ್ನ ಮಾಡ್ಬೋದು ಕೆಲವರು ವಿಡಿಯೋಸ್ಗಳನ್ನ, ಅದಕ್ಕೆ ಕಿವಿ ಕೊಡಬೇಡಿ. ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ನಾವು ಅನೌನ್ಸ್ ಮಾಡ್ತೀವಿ, ನಿಮ್ಗೆ ಹೇಳ್ತೀವಿ. ಯಾಕಂದ್ರೆ ನಮ್ ಕೆಲಸ ಇರೋದೇ ನಿಮ್ಗಳಿಗೆ ವಿಚಾರಗಳನ್ನ ತಿಳ್ಸಕ್ಕೆ. ಬಂದಿ ಆದ್ಮೇಲೆ ಹೇಳೋದಲ್ಲ, ಬರ್ತಾ ಇದೆ ಅಂತ ಹೇಳಿ ಅವ್ರು ರಿಲೀಸ್ ನ ಮಾಡಿದಾಗ ನಿಮ್ಗೆ ಮಾಹಿತಿ ತಿಳಿಸಾಗ ಹೌದಪ್ಪ ಬರ್ತಾ ಇದೆ ಅಂತ ನಿಮ್ಗೂ ನಂಬಿಕೆ ಬರುತ್ತೆ. ಸೊ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. 29ನೇ ಕಂತಿನ ಹಣ ರಿಲೀಸ್ ಆಗ್ಲಿಲ್ಲ, ಅದ್ರ ಬಗ್ಗೆ ಸದ್ಯಕ್ ಮಾಹಿತಿ ಇಲ್ಲ. 28 ಮಾತ್ರ ಕ್ಲಿಯರೆನ್ಸ್ ಸಿಗ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಮಾತ್ರ ಗಮನ ಇರ್ಲಿ. 29 ಬಗ್ಗೆ ಮಾಹಿತಿ ಇಲ್ಲ. 28 ಬರುತ್ತೆ, ಈ ತಿಂಗಳು ಪೂರ್ತಿ ಕಾಲಾವಕಾಶ ಇರುತ್ತೆ, ಬರುತ್ತೆ. ಸರಿನಾ? ಇದಿಷ್ಟು ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಗೃಹಲಕ್ಷ್ಮಿ ಇದಿಷ್ಟೇ ಅಪ್ಡೇಟು. ಊಹಾಪೋಹಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.